ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ, ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ, 210ನೇ ವಿಷಯಾಂಕ, ದೋಹ 117ನೇ ದೋಹ. 117ನೇ ದೋಹ ಹೇಳ್ರಿ. ಒಂದು 117ನೇ ದೋಹ ಮತ್ತು ಸಂಕ್ಷಿಪ್ತಾರ್ಥ. ಸಮರ್ಥನಾದ ಹೇ ಗುರುದೇವ, ಇಂದ್ರಿಯಗಳ ಸಂಬಂಧ ಇಲ್ಲದೆ ನಾನು ಬ್ರಹ್ಮ ಸ್ವರೂಪನಿರುತ್ತೇನೆ ಎಂಬ ಈ ಜ್ಞಾನದ ಪ್ರತ್ಯಕ್ಷವು ಹೇಗೆ ಆಗುತ್ತದೆ ಎಂಬುದನ್ನು ನನಗೆ ವಿಸ್ತಾರವಾಗಿ ಹೇಳಿರಿ. ವಿಷಯಾಂಕ 210, 209 ತನಕ 8, 7, 9 3 ವಿಷಯಾಂಕಗಳಲ್ಲಿ ಜ್ಞಾನೇಂದ್ರಿಯಗಳಿಗೆ ಬ್ರಹ್ಮವು ವಿಷಯವಾಗುವುದಿಲ್ಲ ಅಂತೇಳಿ ಎಲ್ಲರೂ ಸರಿಯಾಗಿ ತಿಳ್ಕೊಂಡಿರಿ. ಈಗ ಜ್ಞಾನೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಅವುಗಳಿಗಿರುವ ಸಾಮರ್ಥ್ಯ ಏನದ? ಕೇವಲ ಒಂದೊಂದೇ ವಿಷಯವನ್ನು ಗ್ರಹಿಸುವ ಸಾಮರ್ಥ್ಯ. ಕಣ್ಣಿಗೆ ರೂಪ ವಿಷಯ, ಕಿವಿಗೆ ಶಬ್ದ ವಿಷಯ, ಮೂಗಿಗೆ ಗಂಧ ವಿಷಯ, ನಾಲಿಗೆಗೆ ರಸ ವಿಷಯ, ಚರ್ಮಕ್ಕೆ ಸ್ಪರ್ಶ ವಿಷಯ. ಅದು ಬಿಟ್ಟರೆ ಮತ್ತೊಂದು ಅವಕ್ಕೆ ಏನು ಮಾಡಕ್ಕೆ ಗೊತ್ತಾಗಂಗಿಲ್ಲ. ಮತ್ತೆ ಆ ವಿಷಯಗಳಲ್ಲಾಗಲಿ ಇಂದ್ರಿಯಗಳಲ್ಲಾಗಲಿ ಬ್ರಹ್ಮ ಅದನ ಇದ್ದುದಕ್ಕೆ ಅವೆಲ್ಲ ಅದಾವ. ಆದರೆ ಬ್ರಹ್ಮನೊಳಗೆ ಇವು ಯಾವುವು ಇಲ್ಲ. ಬ್ರಹ್ಮನೊಳಗೆ ಇವು ಇದ್ದು ಅಂತಂದ್ರೆ ಇವು ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಇರ್ತಿದ್ದು. ಬ್ರಹ್ಮನೊಳಗೆ ಇವು ಇಲ್ಲ. ಬ್ರಹ್ಮ ಎಲ್ಲದರೊಳಗೂ ಅದಾನ, ಆದರೆ ಬ್ರಹ್ಮನೊಳಗೆ ಏನೇನೂ ಇಲ್ಲ, ಯಾವುದ್ಯಾವುದೂ ಇಲ್ಲ. ಮತ್ತು ಬ್ರಹ್ಮನೊಳಗೆ ಏನದ ಅಂದ್ರೆ ಬ್ರಹ್ಮ ಅದಷ್ಟೇ. ಬ್ರಹ್ಮನೊಳಗೆ ಬ್ರಹ್ಮ ಬಿಟ್ಟರೆ ಮತ್ತೊಂದೇನೂ ಇಲ್ಲ. ಬ್ರಹ್ಮ ಅಂದ್ರೂ ಒಂದೇ, ಶಿವ ಅಂದ್ರೂ ಒಂದೇ. ಸತಚಿತ್ತಾನಂದ ನಿತ್ಯ ಪರಿಪೂರ್ಣ ಚೈತನ್ಯನೇ ಶಿವ ಅಥವಾ ಬ್ರಹ್ಮ. ಬ್ರಹ್ಮವು ಕರ್ಮೇಂದ್ರಿಯಗಳಿಗೆ ವಿಷಯವಾಗುವುದಿಲ್ಲ. ಕರ್ಮೇಂದ್ರಿಯಗಳು ಕೂಡ ಜ್ಞಾನದ ಸಾಧನಗಳಲ್ಲ. ಕರ್ಮೇಂದ್ರಿಯಗಳು ಜ್ಞಾನದ ಸಾಧನ ಅಲ್ಲ, ಆದರೆ ವಚನಾದಿ ಕ್ರಿಯೆಗಳಿಗೆ ಸಾಧನಗಳಾಗಿರುತ್ತವೆ. ಮಾತಾಡೋದು, ಕೈ ಕಾಲಿನ ವ್ಯವಹಾರಗಳಿಗೆ ಅವು ಸಾಧನಗಳಾಗ್ಯಾವ. ಆದ್ದರಿಂದ ಅವುಗಳಿಂದ ಯಾವುದರ ಜ್ಞಾನನೂ ಆಗಂಗಿಲ್ಲ. ಕರ್ಮೇಂದ್ರಿಯಗಳಿಂದ ಯಾವ ಜ್ಞಾನನೂ ಆಗಂಗಿಲ್ಲ. ಅದರ ಕರ್ಮ ಆಗ್ತದೆ, ಕೆಲಸ ಆಗ್ತದೆ ಅಷ್ಟೇ, ಜ್ಞಾನ ಆಗಂಗಿಲ್ಲ. ಜ್ಞಾನ ಆಗೋದೆಲ್ಲ ಜ್ಞಾನೇಂದ್ರಿಯದಿಂದ. ಕರ್ಮೇಂದ್ರಿಯದಿಂದ ಅದು ಶಬ್ದ ಸ್ಪರ್ಶ ರೂಪ ರಸಗಂಧ ಏನೂ ಗೊತ್ತಾಗಂಗಿಲ್ಲ. ವಚನಾದಿ ಅಂತ ಶಬ್ದ ಬಳಸ್ಯಾರ ಇಲ್ಲಿ. ಕರ್ಮೇಂದ್ರಿಯಗಳು ಕೂಡ ಜ್ಞಾನದ ಸಾಧನಗಳಲ್ಲ, ಆದರೆ ವಚನಾದಿ ಕ್ರಿಯೆಗಳಿಗೆ ಸಾಧನಗಳಾಗಿರುತ್ತವೆ.
ವಚನಾದಿ ಅಂತಂದ್ರೆ ವಚನ ಅಂದ್ರೆ ಬಾಯಿ ಮಾತು, ಮತ್ತು ಕೊಡು ಕೊಳ್ಳುವ ಹಿಡಿಯುವ ಬಿಡಿಯುವ ವ್ಯವಹಾರ, ಕೈದು ಕೆಲಸ, ಬಾಯಿದು ಪಾಣಿ ಅಂತಂದ್ರೆ ಪಾಣಿ ಮಾಡೋ ಕೆಲಸ ಏನು, ಕೊಡುವ ಕೊಳ್ಳುವ, ಮತ್ತ ಹಿಡಿಯುವ ಬಿಡುವ ವ್ಯವಹಾರ. ಮತ್ತ ಬಾಯಿ ಮಾಡೋ ಕೆಲಸ ಏನಪ್ಪ ಅಂತಂದ್ರೆ ಹೇಳೋದು, ಮಾತಾಡೋದು. ಮತ್ತೆ ಪಾದ ಮಾಡೋ ಕೆಲಸ ವಾಕ್ ಪಾಣಿ ಪಾದ ಅಂತಾರೆ. ಪಾದ ಮಾಡೋ ಕೆಲಸ ಚಲನ ಓಟ ನೃತ್ಯ ಪಾದ ಮಾಡೋ ಕೆಲಸ. ಮತ್ತೆ ಗುದ ಗುಹ್ಯ ಮಾಡೋದೇನು ಕೆಲಸ ಅಪ್ಪ ಅಂದ್ರೆ ಮಲಮೂತ್ರ ವಿಸರ್ಜನೆ ಮತ್ತು ಮೈಥುನಾದಿಗಳ ಮೂಲಕ ಜನನ ಕ್ರಿಯೆ, ಇದು ಉಪಸ್ಥಗಳ ಕೆಲಸ. ಇವೆಲ್ಲ ಕರ್ಮದ ಸಾಧನೆಗಳೇ ವಿನಃ ಶಬ್ದಾದಿ ವಿಷಯಗಳ ಜ್ಞಾನಗಳ ಸಾಧನಗಳ ಅಲ್ಲ. ಇವುದರಿಂದ ಶಬ್ದ ಸ್ಪರ್ಶ ರೂಪ ರಸಗಂಧ ಏನೇನು ಗೊತ್ತಾಗಂಗಿಲ್ಲ. ಇವೆಲ್ಲ ಕರ್ಮ ಮಾಡ್ತಾವ. ಕ್ರಿಯೆ ಕರ್ಮ ಕ್ರಿಯೆ ಅಂತ ಈ ಕರ್ಮದ ಸಾಧನಗಳೇ ವಿನಃ ಶಬ್ದಾದಿ ವಿಷಯಗಳ ಜ್ಞಾನಗಳ ಸಾಧನಗಳು ಅಲ್ಲ. ಈ ರೀತಿಯಿಂದ ಯಾವ ಇಂದ್ರಿಯಗಳಿಂದಲೂ ಅಂದರೆ ಜ್ಞಾನೇಂದ್ರಿಯಗಳಿಂದಲೂ ಮತ್ತು ಕರ್ಮೇಂದ್ರಿಯಗಳಿಂದಲೂ ಬ್ರಹ್ಮಜ್ಞಾನ ಸಂಭವಿಸುವುದಿಲ್ಲ. ಮತ್ತು ಇಂದ್ರಿಯಗಳಿಂದ ಯಾವ ಜ್ಞಾನವಾಗುತ್ತದೆಯೋ ಆ ಜ್ಞಾನ ಪ್ರತ್ಯಕ್ಷವೆಂದು ಹೇಳಲ್ಪಡುತ್ತದೆ. ಇಂದ್ರಿಯಗಳಿಂದ ಉಂಟಾಗುವ ಜ್ಞಾನಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಹೇಳ್ತಾರೆ. ಪ್ರತ್ಯಕ್ಷಕ್ಕೆ ಅಪರೋಕ್ಷ ಕೂಡ ಶಬ್ದ ಬಳಸ್ತಾರೆ. ಅಪರೋಕ್ಷ ಜ್ಞಾನ ಅಂದ್ರೆ ಒಂದೇ, ಪ್ರತ್ಯಕ್ಷ ಜ್ಞಾನ ಅಂದ್ರೆ ಒಂದೇ. ಆದ್ದರಿಂದ ಬ್ರಹ್ಮದ ಅಪರೋಕ್ಷ ಜ್ಞಾನವು ಇಂದ್ರಿಯಗಳಿಂದ ಸಂಭವಿಸುವುದಿಲ್ಲ. ಈ ಬ್ರಹ್ಮ ಈ 10 ಇಂದ್ರಿಯಗಳೇನದವ, 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ, ಇವುಗಳಿಂದ ಬ್ರಹ್ಮನ ಒಂದು ಸಾಕ್ಷಾತ್ಕಾರ ಅಥವಾ ಅಪರೋಕ್ಷ ಅಥವಾ ಪ್ರತ್ಯಕ್ಷ ಜ್ಞಾನ ಸಾಧ್ಯವಿಲ್ಲ. ಆದರೆ ಶಬ್ದದಿಂದ ಬ್ರಹ್ಮದ ಜ್ಞಾನವಾಗುತ್ತದೆ. ಶಬ್ದ ಈ ಮತ್ತೆ ಜ್ಞಾನ ಮಾಡ್ಲಿಕ್ಕೆ, ಜ್ಞಾನ ಹೇಳಕತ್ತದಂತಂದ್ರೆ ಕಿವಿಲಿಂತ ಕೇಳಲಿಕ್ಕೆ ಜ್ಞಾನ, ಕಿವುಡಿಗೆ ತಂದು ಮುಂದೆ ಕುಂದಿರ್ಸಿದ್ರೆ ಹೆಂಗ್ ತಿಳ್ಕೊತಾನ? ಅದಕ್ಕೆ ಶಬ್ದದಿಂದ ಜ್ಞಾನವಾಗುತ್ತದೆ ಅಂತ. ಏನು ಜ್ಞಾನ? ಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ ಶಬ್ದದಿಂದ. ಶಬ್ದವನ್ನು ಉಂಟು ಮಾಡುವ ನಾಲಿಗೆ ಗುರುಲಿಂಗ, ಶಬ್ದವನ್ನು ಸ್ವೀಕರಿಸುವ ಶ್ರೋತ್ರ ಪ್ರಸಾದಲಿಂಗ, ಕಣ್ಣು ಶಿವಲಿಂಗ, ಮೂಗು ಆಚಾರಲಿಂಗ, ಚರ್ಮ ಚರಲಿಂಗ ಜಂಗಮಲಿಂಗ. ಯಾವುದು ಶಬ್ದದಿಂದ ಜ್ಞಾನವಾಗುತ್ತದೆಯೋ ಅದು ಪರೋಕ್ಷವಾಗಿರುತ್ತದೆ. ಶಬ್ದದಿಂದ ಉಂಟಾಗುವ ಜ್ಞಾನ ಪರೋಕ್ಷವಾಗಿರುತ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಬ್ರಹ್ಮ ಹೆಂಗದನ ಅಂತ ಹೇಳ್ಬೋದು ಅಷ್ಟೇ. ಇತ್ಯಾದಿ ಶಬ್ದಗಳಿಂದ ಬ್ರಹ್ಮದ ಪರೋಕ್ಷ ಜ್ಞಾನವಾಗುತ್ತದೆ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅನ್ನ ರೀತಿಯಲ್ಲಿ ಬ್ರಹ್ಮ ಸತ್ಯವಾಗಿದೆ, ಜ್ಞಾನ ಸ್ವರೂಪವಾಗಿದೆ, ಅನಂತವಾಗಿದೆ. ಏಕ ಅಂದ್ರೆ ಒಂದೇ ಅಖಂಡವಾಗಿದೆ ಮತ್ತು ಅದ್ವಿತೀಯವಾಗಿದೆ ಅಂತ ಶಬ್ದದಿಂದ ಬ್ರಹ್ಮದ ಜ್ಞಾನ ಪರೋಕ್ಷವೇ ಆಗಿರುತ್ತದೆ. ಅದಕ್ಕೆ ಇದು ಏನಪ್ಪ ಅಂದ್ರೆ ಶಬ್ದದಿಂದ ನಿಮ್ಗೆ ಏನಾಗ್ಲಿಕ್ಕತ್ತಂದ್ರೆ ಬ್ರಹ್ಮನ ವರ್ಣನೆ ಮಾಡುವ ಮೂಲಕ ಬ್ರಹ್ಮ ಹೆಂಗಿರ್ತಾನಂತೇಳಿ ಪರೋಕ್ಷವಾಗಿ ಹೇಳಲಿಕ್ಕೆ ಸಾಧ್ಯ. ಮುಂದೆ ಅಪರೋಕ್ಷ ಜ್ಞಾನ ಅಲ್ಲ, ಅದು ಶಬ್ದದಿಂದ ಆಗಿದ್ದ ಅಪರೋಕ್ಷ ಜ್ಞಾನ ಅಲ್ಲ. ಒಳಗೆ ನೀವು ಮಾಡ್ಕೋಬೇಕದು ಈ ಇಂದ್ರಿಯಗಳ ಮೂಲಕ ಏನು ತಗೋತಿರೋ ವಿಷಯ ಅದರಿಂದ ಮುಂದೆ ಮಾಡ್ಕೊಳ್ಳೋ ಕೆಲಸ ಏನದು? 118ನೇ ವಿಷಯಾಂಕ 211ನೇ ವಿಷಯಾಂಕದೊಳಗ ಮುಂದೆ ಬರೋದು 211ನೇ ವಿಷಯಾಂಕ. ಇದು ಎಷ್ಟನೇದಾಯ್ತು? 10ನೇನು ವಿಷಯಾಂಕ. 211ನೇ ವಿಷಯಾಂಕ ಇಂದ್ರಿಯಗಳ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ ಎಂಬ ನಿಯಮವಿಲ್ಲ. ಇಂದ್ರಿಯಗಳ ಸಂಬಂಧಲಿಂತ ಜ್ಞಾನ ಆಗ್ತದಂತೇನಿಲ್ಲ. ಪ್ರತಿ ಇಂದ್ರಿಯ ಇಲ್ಲದೇನು ಜ್ಞಾನ ಆಗ್ತದಂತೇಳಿ ಆದ. ಅದಕ್ಕೆ ಇಂದ್ರಿಯ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದೇ ಇಲ್ಲ ಎಂಬ ನಿಯಮವಿಲ್ಲ. ಅದಕ್ಕೆ 118ನೇ ದೋಹ ಏನದ?
ಇಂದ್ರಿಯ ಬಿನ ಪ್ರತ್ಯಕ್ಷ ನಹಿ ಯಹ ಶಿಷ್ಯ ನಿಯಮ ನ ಜಾನ. ಇಂದ್ರಿಯ ಇರಲಾರ್ದೆ ಪ್ರತ್ಯಕ್ಷ ಜ್ಞಾನ ಆಗೋದೇ ಇಲ್ಲ ಅಂತೇಳಿ ಎಲ್ಲಿ ನಿಯಮ ಇಲ್ಲಪ್ಪ. ಬಿನ ಇಂದ್ರಿಯ ಪ್ರತ್ಯಕ್ಷವೈ ಜೈಸೆ ಸುಖ ದುಃಖ ಜ್ಞಾನ. ಇಂದ್ರಿಯಗಳು ಇಲ್ಲದೇನೆ ಸುಖ ದುಃಖ ಮತ್ತು ಜ್ಞಾನ ಏನಾಗ್ತಾವಲ್ಲ, ಇವುದ್ರ ಜ್ಞಾನ ಆಗ್ಬೇಕಾದ್ರೆ ಇಂದ್ರಿಯಗಳು ಇಲ್ಲದೇನೆ ಜ್ಞಾನ ಆಗ್ತವೆ. ನೀವು ಅಳಬೇಕಾದ್ರೆ ಕಣ್ಣ ಕಿವಿ ಮೂಗು ನಾಲಿಗೆ ಚರ್ಮದ ಏನಾರ ಜ್ಞಾನ ಬೇಕು. ಅದಕ್ಕೇನಾರ ನಗಬೇಕಾದ್ರೆ, ಅಳಬೇಕಾದ್ರೆ, ಖುಷಿ ಪಡ್ಬೇಕಾದ್ರೆ, ದುಃಖ ಪಡ್ಬೇಕಾದ್ರೆ ಏನಿಲ್ಲ. ಅದೇ ಹೇಳ್ತಾರೋ, ಇಂದ್ರಿಯ ಬಿನ ಪ್ರತ್ಯಕ್ಷ ನಹಿ ಶಿಷ್ಯ ಯಹ ನಿಯಮ ನ ಜಾನ. ಇಂದ್ರಿಯ ಇಲ್ಲದೆ ಜ್ಞಾನ ಆಗಂಗಿಲ್ಲ ಅಂತ ಹೇಳಿ ನೀನು ಅಂತ ನಿಯಮ ಆದ ಅಂತ ಏನ್ ತಿಳ್ಕೋಬೇಡಪ್ಪ. ಇಂದ್ರಿಯ ಇಲ್ಲದೇನೂ ಬಿನ ಇಂದ್ರಿಯ ಪ್ರತ್ಯಕ್ಷ ವೈ ಅಂದ್ರೆ ಇಂದ್ರಿಯಗಳು ಇಲ್ಲದೇನೆ ಪ್ರತ್ಯಕ್ಷ ಜ್ಞಾನ ಎದರದಾಗ್ಲಕತ್ತದ? ಜೈಸೆ ಸುಖ ದುಃಖ ಜ್ಞಾನ. ಸುಖ ದುಃಖಾದಿಗಳ ಜ್ಞಾನ ಇಂದ್ರಿಯಗಳು ಇಲ್ಲದೇನೆ ಆಗ್ಲಕತ್ತದ. ಶಿಷ್ಯ, ಹೇ ಶಿಷ್ಯನೇ, ಇಂದ್ರಿಯ ಬಿನ ಪ್ರತ್ಯಕ್ಷ ನಹಿ ಅಂದ್ರೆ ಇಂದ್ರಿಯಗಳ ಸಂಪರ್ಕವಿಲ್ಲದೆಯೇ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ. ಯಹ ನಿಯಮ ನ ಜಾನ, ಇದನ್ನು ನಿಯಮ ಅಂತ ತಿಳಿದುಕೊಳ್ಳಬೇಡ. ಅಂದ್ರೆ ಇಂದ್ರಿಯಗಳ ಸಂಪರ್ಕವಿಲ್ಲದೆಯೇ ಕೂಡ ಪ್ರತ್ಯಕ್ಷ ಜ್ಞಾನವಾಗುತ್ತದೆ ಎಂಬುದು ಈ ಸಾಲಿನ ಇಂಗಿತ. ಅದಕ್ಕೆ ಮೊದಲು ಇದು ತಿಳ್ಕೊಂಡ್ಬಿಡ್ರಿ. ಇಂದ್ರಿಯ ಇಲ್ಲದೆ ಜ್ಞಾನ ಆಗಂಗಿಲ್ಲ ಅಂತ, ಇಂದ್ರಿಯ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲ ಅಂತ ಏನು ನಿಯಮ ಇಲ್ಲ. ಅಂದ್ರೆ ಅದರ ಅರ್ಥ ಏನು? ಇಂದ್ರಿಯ ಸಂಬಂಧವಿಲ್ಲದೆಯೇ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸುಖ ದುಃಖ ಅನುಭವಿಸ್ತೀರಲ್ಲಪ್ಪ, ಅದ್ರಾಗೇನು ಕಣ್ಣ ಕಿವಿ ಮೂಗು ನಾಲಿಗೆ ಚರ್ಮಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಏನಾರ ಅಲ್ಲಿ ಕೆಲಸ ಮಾಡ್ಲಕತ್ತವೇನು ಅಂತ ಕೇಳಕತ್ತಾರ. ಬಿನ ಇಂದ್ರಿಯ ಪ್ರತ್ಯಕ್ಷವೈ, ಅದಕ್ಕೆ ಎಂತ ಭಾಷೆ ಅಂತಾರೆ ಇದಕ್ಕೆ? ಇಂದ್ರಿಯಗಳು ಇರ್ಲಾರ್ದೆ ಹಂಗೆ ಸುಖ ದುಃಖ ಅನುಭವಿಸ್ತೀವಲ್ಲ, ಸಾಕ್ಷಿ ಭಾಷಾ. ಇಂದ್ರಿಯ ಇರ್ಲಾರ್ದೆ ಹಂಗೆ ವಿದೌಟ್ ಎನಿ ಆರ್ಗನ್ಸ್, ಸೆನ್ಸ್ ಆರ್ಗನ್ಸ್, ವಾಟ್ ಎವರ್ ವಿ ಎಕ್ಸ್ಪೀರಿಯನ್ಸ್, ಏನನ್ನು ಅನುಭವಿಸ್ತೀವಿ ಅದೆಲ್ಲ ಸಾಕ್ಷಿ ಭಾಷಾ. ಮತ್ತು ಇಂದ್ರಿಯಗಳ ಜೊತೆಗೆ ನಾವೇನು ಅನುಭವಿಸ್ತೀವಿ? ಶಬ್ದ ಸ್ಪರ್ಶ ರೂಪ ರಸಗಂಧ, ಅದು ಪ್ರಮಾತ ಭಾಷಾ. ಈಗ ನಾನು ಹೇಳುವ ವಿಚಾರ ಏನದ ನೀವು ಕಿವಿದಿಂದ ಕೇಳಕತ್ತೀರಿ, ಅದು ಪ್ರಮಾತ ಭಾಷಾ. ಈ ವಿಚಾರ ನೀವು ಒಳಗೆ ಹಾಕೊಂಡು ಮುಂದೆ ನಿಮ್ಮೊಳಗೆ ನೀವೇ ಸುಖ ದುಃಖ ಅನುಭವಿಸ್ತಿರಲ್ಲ, ಅದು ಸಾಕ್ಷಿ ಭಾಷಾ. ನಿಮ್ಮೊಳಗೆ ನೀವು ಅನುಭವಿಸ್ತಿರಲ್ಲ ಆನಂದ ಸುಖ ದುಃಖ, ಅದು ಸಾಕ್ಷಿ ಭಾಷೆ. ಹೊರಗಿನಿಂದ ಶಬ್ದ ಬಂದದ್ದು ಪ್ರಮಾತ ಭಾಷಾ. ಹಂಗ ಬಜಾರ್ಲಿಂದ ಕಿರಾಣಿ ಮಾಲ್ ತಂದದ್ದು ಪ್ರಮಾತ ಭಾಷಾ. ಅದು ತಗೊಂಡು ಅಡಿಗೆ ಮನೆಯಾಗ ನಿಮ್ಗೆ ಬೇಕಾದ ಅಡಿಗೆ ಮಾಡ್ಕೊತಿರಲ್ಲ, ಅದು ಸಾಕ್ಷಿ ಭಾಷೆ. ಮುಂದೇನಾಯ್ತು? ಬಿನ ಇಂದ್ರಿಯ ಪ್ರತ್ಯಕ್ಷ ವೈ ಜೈಸೆ ಸುಖ ದುಃಖ ಜ್ಞಾನ, ಇದು ಸಾಕ್ಷಿ ಭಾಷಾ. ಯಾವ ರೀತಿ ಸುಖ ದುಃಖಗಳ ಜ್ಞಾನವು ಇಂದ್ರಿಯ ಸಂಪರ್ಕವಿಲ್ಲದೇ ಉಂಟಾಗದಂತೆ ಬ್ರಹ್ಮಜ್ಞಾನ ಅಂದ್ರೆ ಅಪರೋಕ್ಷ ಬ್ರಹ್ಮಜ್ಞಾನ ಕೂಡ ಇಂದ್ರಿಯಗಳ ಸಂಪರ್ಕವಿಲ್ಲದೆಯೇ ಉಂಟಾಗುತ್ತದೆ. ಎಷ್ಟೈತೆ ಟೈಮು? 9:32. ಟೀಕೆ ಏನದಪ್ಪ? 196ನೇ ಪುಟದೊಳಗೆ ಟೀಕಾ.
ಇಂದ್ರಿಯಗಳ ಸಂಬಂಧವಿಲ್ಲದೆ ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ ಎಂಬ ನಿಯಮ ಇರುವುದಿಲ್ಲ. ಇಂದ್ರಿಯಗಳನ್ನು ಬಾಧ ಮಾಡಿದಾಗ್ಯೂ ಪ್ರತ್ಯಕ್ಷ ಜ್ಞಾನವಾಗುವ ಸಾಧ್ಯತೆ ಇದೆ. ಪ್ರತ್ಯಕ್ಷ ಜ್ಞಾನಕ್ಕೆ ಇಂದ್ರಿಯಗಳೇ ಬೇಕೆಂಬ ನಿಯಮವಿಲ್ಲ. ಏಕೆಂದರೆ ಯಾವ ಸುಖ ದುಃಖಗಳು ಜ್ಞಾನವಾಗುವವೋ ಅದು ಯಾವ ಇಂದ್ರಿಯಗಳಿಂದಲೂ ಆಗಿರುವುದಿಲ್ಲ. ನಿಮಗೆ ದುಃಖ ಆಗ್ಯದಂತಂದ್ರೆ ಯಾವುದರ ಇಂದ್ರಿಯಲಿಂತ ಆಗಕತ್ತದೇನು? ಸುಖ ಆಗ್ಯದಂದ್ರೆ ಯಾವುದರ ಇಂದ್ರಿಯಲಿಂತ ಆಗ್ಯದೇನು? ಒಳಗೆ ಅನುಭವಿಸ್ತಿರಲ್ಲ ಮನುಷ್ಯನಾಗ. ನಮ್ಮ ಅಂತಃಕರಣದಲ್ಲಿ ಸುಖದ ಜ್ಞಾನವೂ ಆಗುತ್ತದೆ, ದುಃಖದ ಜ್ಞಾನವೂ ಆಗುತ್ತದೆ. ಕಾರಣ ನಮ್ಮ ಅಂತಃಕರಣವು ಇಂದ್ರಿಯಗಳ ಸಂಪರ್ಕವಿಲ್ಲದೆಯೇ ಸುಖಾಕಾರ ವೃತ್ತಿ ಮತ್ತು ದುಃಖಾಕಾರ ವೃತ್ತಿಯ ರೂಪ ತಾಳುವ ಸಾಮರ್ಥ್ಯ ಉಳ್ಳದ್ದಾಗಿದೆ. ನೋಡ್ರಿ ಹೆಂಗ, ಯಾವ ಇಂದ್ರಿಯಗಳು ಇರ್ಲಾರ್ದೇನೆ ನಮ್ಮ ಅಂತಃಕರಣಕ್ಕೊಂದು ಏನ್ ಸಾಮರ್ಥ್ಯ ಅದಪ್ಪ ಅಂತಂದ್ರೆ ಸುಖಾಕಾರ ವೃತ್ತಿ ತಾಳುವುದು ಅಥವಾ ದುಃಖಾಕಾರ ವೃತ್ತಿ ತಾಳುವಂತ ಸಾಮರ್ಥ್ಯ ಅದ ಅದಕ್ಕೆ. ಆದ್ದರಿಂದ ಸುಖ ದುಃಖಗಳು ಇಂದ್ರಿಯ ಜನ್ಯವಲ್ಲ. ಆ ಸುಖ ದುಃಖಗಳ ಜ್ಞಾನವಾದರೂ ಕೂಡ ಪ್ರತ್ಯಕ್ಷವೇ ಇದೆ, ಆದರೆ ಇಂದ್ರಿಯ ಸಂಪರ್ಕವಿಲ್ಲ. ಇಂದ್ರಿಯ ಸಂಪರ್ಕದಿಂದ ಏನು ನೀವು ಪ್ರತ್ಯಕ್ಷ ಜ್ಞಾನ ಪಡ್ಕೋತೀರಿ ಅಷ್ಟೇ ಸ್ಥಾನಮಾನ ಆ ಸುಖ ದುಃಖ ಏನು ಅನುಭವಿಸ್ತದಲ್ಲ ಅಂತಃಕರಣ, ಅದೇ ಸ್ಥಾನಮಾನ ಇದಕ್ಕೂ ಕೊಡ್ತಾರೆ. ಅದು ಪ್ರತ್ಯಕ್ಷ ಜ್ಞಾನ, ಇದು ಪ್ರತ್ಯಕ್ಷ ಜ್ಞಾನ. ಕಣ್ಣು, ಕಿವಿ, ಮೂಗು, ನಾಲಿಗೆಗಳ ಮೂಲಕ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನೇನು ಅನುಭವಿಸ್ತೀರಿ ಅದನ್ನು ಪ್ರತ್ಯಕ್ಷ ಜ್ಞಾನನೇ ಆದ. ಅದೇ ಸ್ಥಾನಮಾನ ಉಳ್ಳಂಥದ್ದು ಯಾವುದು? ನಿಮ್ಮ ಅಂತಃಕರಣ ಸುಖಾಕಾರ ವೃತ್ತಿ ತಾಳಿ ಅನುಭವಿಸುವ ಸುಖವು ಮತ್ತು ದುಃಖಾಕಾರ ವೃತ್ತಿ ತಾಳಿ ಅನುಭವಿಸುವ ದುಃಖವು ಅದು ಕೂಡ ಏನದ? ಪ್ರತ್ಯಕ್ಷ ಜ್ಞಾನವೇ ಆಗಿದೆ. ಆದರೆ ವ್ಯತ್ಯಾಸ ಏನು? ಇಂದ್ರಿಯ ಸಂಪರ್ಕ ಇಲ್ಲ ಅಷ್ಟೇ. ಕಾರಣ ಇಂದ್ರಿಯಗಳು ಹೊರಮುಖವಾಗಿವೆ. ಸುಖ ದುಃಖ ಎಲ್ಲಿ ಅನುಭವಿಸ್ಲಿಕ್ಕತ್ತೀರಿ? ಒಳಗೆ ಅನುಭವಿಸ್ಲಿಕ್ಕತ್ತೀರಿ. ಹೊರಗಿನ ಜ್ಞಾನದಲ್ಲಿ ಇಂದ್ರಿಯಗಳು ಸಾಧನವಾಗಬಹುದು, ಆದರೆ ಸುಖ ದುಃಖಗಳು ಒಳಗೇ ಇವೆ. ಒಳಗೆ ಅಂದ್ರೆ ಅಂತಃಕರಣದಲ್ಲಿವೆ. ಆದ್ದರಿಂದ ಇಂದ್ರಿಯ ಸಂಬಂಧದಿಂದ ಯಾವ ಜ್ಞಾನವಾಗುತ್ತದೆಯೋ ಅದುವೇ ಪ್ರತ್ಯಕ್ಷ ಜ್ಞಾನವಾಗುತ್ತದೆಂಬ ನಿಯಮವಿಲ್ಲ. ಇಂದ್ರಿಯ ಸಂಬಂಧದಿಂದ ಏನು ಜ್ಞಾನ ಆಗ್ತದ ಅದೇ ಪ್ರತ್ಯಕ್ಷ ಜ್ಞಾನ ಅಂತನೂ ನಿಯಮ ಏನಿಲ್ಲ. ಇಂದ್ರಿಯ ಸಂಬಂಧವಿಲ್ಲದೇನೆ ಸುಖ ದುಃಖ ಏನು ಆಗ್ತದ ಅನುಭವ, ಅದು ಕೂಡ ಪ್ರತ್ಯಕ್ಷ ಜ್ಞಾನನೇ ಆದ. ಎಲ್ಲೆಲ್ಲಿ ಪ್ರತ್ಯಕ್ಷ ಜ್ಞಾನವಾಗುತ್ತದೆಯೋ ಅಲ್ಲಲ್ಲಿ ಇಂದ್ರಿಯ ಸಂಬಂಧ ಇರುತ್ತದೆ ಎಂಬ ನಿಯಮ ಇಲ್ಲ. ಎಲ್ಲೆಲ್ಲಿ ಇಂದ್ರಿಯ ಸಂಬಂಧದಿಂದ ಜ್ಞಾನವಾಗುತ್ತದೆಯೋ ಅಲ್ಲಲ್ಲಿ ಅದು ಪ್ರತ್ಯಕ್ಷ ಜ್ಞಾನವಾಗುತ್ತದೆ ಎಂಬ ನಿಯಮವೂ ಇಲ್ಲ. ಅದಕ್ಕೆ ಅರವಿಂದಾಶ್ರಮದವ್ರು ಏನ್ ಹೇಳ್ತಾರ? ಜ್ಞಾನ ಪಡ್ಕೋಬೇಕಾದ್ರೆ ಇಂದ್ರಿಯ ಇರ್ಲಾರ್ದೆ ಹೆಂಗ್ ಜ್ಞಾನ ಪಡ್ಕೋತೀರಿ? ಇಂದ್ರಿಯ ಬೇಕಲ್ಲ ಅಂತಂದ್ರೆ ಅವ್ರೇನು ಅರವಿಂದಾಶ್ರಮದವರು ಬ್ರಹ್ಮನು ಸತ್ಯ ಜಗತ್ತು ಸತ್ಯ ಅಂತಾರ. ವೇದಾಂತ ಸಿದ್ಧಾಂತಿಗಳು ಜಗತ್ತು ಮಿಥ್ಯ ಅಂತಾರ. ಈಗ ಅವ್ರು ಏನಂತಾರ? ಅರವಿಂದಾಶ್ರಮದವರು ಇಂದ್ರಿಯ ಇಲ್ಲದೆ ಜ್ಞಾನ ಆಗ್ಲಕ್ ಸಾಧ್ಯ ಇಲ್ಲ ಅಂತ ಅವ್ರದ್ದು ವಾದ. ಇಲ್ಲೇನದ? ಇಂದ್ರಿಯ ಇಲ್ಲದೇನೂ ಪ್ರತ್ಯಕ್ಷ ಜ್ಞಾನ ಸುಖ ದುಃಖ ಅನುಭವಿಸ್ತೀವಲ್ಲ ಇದು ಆಗ್ತದ ಅಂತ ಇವ್ರದ್ದು ಒಂದು ವಾದ. ಸುಖ ದುಃಖಗಳ ಜ್ಞಾನವು ಇಂದ್ರಿಯ ಸಂಬಂಧದಿಂದ ಆಗುವುದಿಲ್ಲ. ಪ್ರತ್ಯಕ್ಷ ಜ್ಞಾನ ಎಂದರೇನು? ಮೊದಲು ಪ್ರತ್ಯಕ್ಷ ಜ್ಞಾನ ಅಂದ್ರೆ ಏನೋ ತಿಳ್ಕೊರಿ. ಮತ್ತೇನೆಂದರೆ ವಿಷಯಗಳೊಡನೆ ವೃತ್ತಿಯು ಸಂಬಂಧವಾಗಿ ವಿಷಯಾಕಾರ ಎಲ್ಲಿ ಆಗುವುದೋ ಅಲ್ಲಿ ಪ್ರತ್ಯಕ್ಷ ಜ್ಞಾನವನ್ನು ಹೇಳಲ್ಪಡುತ್ತದೆ. ವೃತ್ತಿ ಅಂತ ಏನದಲ್ಲ, ವೃತ್ತಿ ಪ್ಲಸ್ ವಿಷಯ. ಬರ್ಕೋರ ಒಂದ್ ಕಡೆ, ವೃತ್ತಿ ಪ್ಲಸ್ ವಿಷಯ ಈಸ್ ಈಕ್ವಲ್ ಟು
ವೃತ್ತಿ ಮತ್ತು ವಿಷಯ ಎರಡು ಕಲಿಬೇಕು. ಯಾವುದರೆ ಅಂಥದ್ದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಏನಾದರೂ ವಿಷಯಗಳಲ್ಲಿ ಕಾಣತವಲ್ಲ, ವೃತ್ತಿಯು ವಿಷಯಗಳೊಡನೆ ಸಂಬಂಧವಾಗಿ ಏನಾಗ್ತದ? ವೃತ್ತಿ ಮತ್ತು ವಿಷಯ ಕೂಡಿದಾಗ ವಿಷಯಾಕಾರ ವೃತ್ತಿ ಆಗ್ತದ. ವೃತ್ತಿ ಪ್ಲಸ್ ವಿಷಯ ಈಸ್ ಈಕ್ವಲ್ ಟು ವಿಷಯಕಾರ ವೃತ್ತಿ. ಅಲ್ಲಿ ಏನು ಜ್ಞಾನ ಉಂಟಾಗ್ತದ, ಅಲ್ಲಿ ಉಂಟಾಗುವ ಜ್ಞಾನ ಪ್ರತ್ಯಕ್ಷ ಜ್ಞಾನ. ಗೊತ್ತಾಯ್ತರ? ವೃತ್ತಿ ಮತ್ತು ವಿಷಯಗಳು ಸಂಬಂಧ ಹೊಂದಿ ಅವಾಗ ಏನಾಗ್ತದೆ? ಹೊಂದಿದಾಗ ಆ ವೃತ್ತಿ ಏನಾಗ್ತದೆ? ವಿಷಯಾಕಾರ ವೃತ್ತಿ ಆಗ್ತದೆ. ರುಚಿ ಸಂಬಂಧ ಹೊಂದಿತ್ತಂದ್ರೆ ರುಚಿ ಆಕಾರದ ವೃತ್ತಿ ಆಗ್ತದ. ಶಬ್ದದ ಸಂಬಂಧ ಹೊಂದಿತ್ತಂದ್ರೆ ಶಬ್ದದ ಆಕಾರದ ವೃತ್ತಿ ಆಗ್ತದ. ಯಾವ ವಿಷಯ ಬರ್ತದ ಆ ವಿಷಯದಂಗ ಅದು ಆಕಾರ ತಗೋತದೆ. ಆವಾಗ ಏನಾಗ್ತದ? ಶಬ್ದದ ಆಕಾರ ತಾಳಿದಾಗ ಆ ಶಬ್ದದಿಂದ ಏನು ಜ್ಞಾನ ಆಗ್ತದ ಅದು ಪ್ರತ್ಯಕ್ಷ ಜ್ಞಾನ. ವೃತ್ತಿ ಮತ್ತು ವಿಷಯಗಳು ಸಂಬಂಧ ಹೊಂದಿ ವಿಷಯಕಾರ ವೃತ್ತಿಯಾಗಿ ಅವುಗಳಿಗೆ ಏನು ಅನುಭವ ಆಗ್ತದ? ಅದೇ ಎಲ್ಲೆಲ್ಲಿ ಇಂದ್ರಿಯ ಸಂಬಂಧದಿಂದ ಜ್ಞಾನವಾಗುತ್ತದೆಯೋ ಅಲ್ಲಲ್ಲಿ ಅದು ಪ್ರತ್ಯಕ್ಷ ಜ್ಞಾನವಾಗುತ್ತದೆ ಎಂಬ ನಿಯಮವೂ ಇಲ್ಲ. ಸುಖ ದುಃಖಗಳ ಜ್ಞಾನವು ಇಂದ್ರಿಯ ಸಂಬಂಧದಿಂದ ಆಗುವುದಿಲ್ಲ. ಮತ್ತೆ ಪ್ರತ್ಯಕ್ಷ ಜ್ಞಾನ ಎಂದರೇನು ಅಂತಂದ್ರೆ ವಿಷಯಗಳೊಡನೆ ವೃತ್ತಿಯು ಸಂಬಂಧವಾಗಿ ವಿಷಯಾಕಾರ ವೃತ್ತಿ ಎಲ್ಲಿ ಆಗುವುದೋ ಅಲ್ಲಿ ಪ್ರತ್ಯಕ್ಷ ಜ್ಞಾನವೆಂದು ಹೇಳಲ್ಪಡುತ್ತದೆ. ಅಂತಃಕರಣವು ಸುಖಾಕಾರವಾದಾಗಲೂ ಇಂದ್ರಿಯಗಳ ಅಪೇಕ್ಷೆ ಇರುವುದಿಲ್ಲ ಮತ್ತು ದುಃಖಾಕಾರವಾದಾಗಲೂ ಇಂದ್ರಿಯಗಳ ಅಪೇಕ್ಷೆ ಇರುವುದಿಲ್ಲ. ಏನಾಯ್ತು ಇಲ್ಲಿ? ವಿಷಯ ಅದರೊಳಗೆ ಸೇರಿದಾಗ ಅದು ಏನ್ ಮಾಡ್ತದ? ಇಂದ್ರಿಯ ಶಬ್ದವನ್ನ ತಗೊಂಡು ಅಂತಃಕರಣದೊಳಗೆ ಬಿಟ್ಬಿಡುತ್ತದ. ಅದು ವೃತ್ತಿ ಏನ್ ಮಾಡ್ತದ? ಆ ವಿಷಯವೊಂದೊಳಗೆ ಸೇರಿ ವಿಷಯಾಕಾರ ಹೊಂದ್ತದ. ಅದಕ್ಕೆ ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆ ಅಂತಃಕರಣ ಸುಖ ದುಃಖವನ್ನು ಅನುಭವಿಸ್ತದ. ಅದು ಕೂಡ ಏನದ? ಇಲ್ಲೇನಾಯ್ತು? ವೃತ್ತಿ ಮತ್ತು ವಿಷಯ ಅಂತಂದ್ರ ಇಲ್ಲಿ ಇಂದ್ರಿಯಗಳದಾವಿಲ್ಲಿ, ಹೌದಲ್ರಿ? ವಿಷಯ ಗ್ರಹಣ ಮಾಡೋದಂದ್ರೆ ಇಂದ್ರಿಯಗಳು ಬೇಕಲ್ಲ. ಮತ್ತೆ ಇನ್ನ ಒಂದು ಕಡೆ ಏನದ? ವಿಷಯ ಇಲ್ಲ ಮತ್ತೆ ಇಂದ್ರಿಯ ಇಲ್ಲ. ಇಂದ್ರಿಯ ಇಲ್ಲ, ಅಲ್ಲಿ ವಿಷಯನೂ ಇಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ ಇಲ್ಲ, ಎರಡೂ ಇಲ್ಲ. ಆದಾಗೂ ಏನಾಯ್ತು? ಒಳಗೆ ವೃತ್ತಿ ಅಂತೂ ಆದ ಇಲ್ಲ. ವೃತ್ತಿ ಏನದಲ್ಲ, ಒಳಗೆ ವೃತ್ತಿ ಅದಲ್ಲ. ಆ ವೃತ್ತಿ ಏನ್ ಮಾಡ್ತದ? ಇಂದ್ರಿಯ ವಿಷಯ ಎರಡೂ ಇಲ್ಲ. ಆದಾಗ್ಯೂ ವೃತ್ತಿಯು ಸುಖಾಕಾರ ದುಃಖಾಕಾರ ತಾಳುತ್ತದೆ. ಸುಖಾಕಾರ ದುಃಖಾಕಾರ ವಿಷಯನೂ ಇಲ್ಲ, ಇಂದ್ರಿಯನೂ ಇಲ್ಲ. ದುಃಖ ಮತ್ತು ಸುಖಾಕಾರ ಅದು ತಾನೇ. ಅಲ್ಲೇನು ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರುಚಿ ಇಲ್ಲ, ಗಂಧ ಇಲ್ಲ, ಏನೇನು ಇಲ್ಲ. ಅಕಾರಣ ಆನಂದ, ಅಕಾರಣ ದುಃಖ. ಎದಕ್ಕೆ ಹಿಂಗಂತ ಕೇಳಿದ್ರೆ ಹೇಳಕ್ ಬರಲ್ಲ. ಒಳಗೆ ಆನಂದ ಆಗ್ತಿರ್ತದೆ. ಎದಕ್ಕೆ ಹೇಳಕತ್ತಾರ ಗೊತ್ತಿಲ್ಲ. ಒಳಗೆ ದುಃಖ ಆಗ್ಲಕತ್ತ.
ಏನಾರ ಒಂದು ಕಾರಣ ಬೇಕಲ್ಲ ಅಳೋದಕ್ಕ ನಗೋದಕ್ಕ. ಏನು ಇಲ್ಲದೇನು ಈ ಒಂದು ಸ್ಥಿತಿ ಏನಾಗ್ತದ, ಇದು ಕೂಡ ಪ್ರತ್ಯಕ್ಷ ಜ್ಞಾನನೇ. ಎರಡು ರೀತಿ. ಇಂದ್ರಿಯಗಳ ಮೂಲಕ ವಿಷಯ ಗ್ರಹಣ ಮಾಡಿ ನಮ್ಮ ವೃತ್ತಿಯು ಸುಖಾಕಾರ ದುಃಖಾಕಾರ ಒಟ್ಟು ಏನೋ ಒಂದು ಏನ್ ಮಾಡ್ತದ, ವಿಷಯಾಕಾರ. ನಿಮ್ಮ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಣ ಮಾಡಿದಾಗ ಅದು ಅಂತಃಕರಣ ವೃತ್ತಿ ಏನಾಗ್ತದ, ವೃತ್ತಿಗೆ ಸಂಬಂಧ ಹೊಂದಿ ವೃತ್ತಿಯು ವಿಷಯಾಕಾರ ಆದಾಗ ನಮಗೇನ್ ತಿಳುವಳಿಕೆ ಬರ್ತದ, ನಮ್ಗೇನ್ ಅನುಭವ ಆಗ್ತದ, ಅದಕ್ಕೂ ಪ್ರತ್ಯಕ್ಷ ಜ್ಞಾನ ಅಂತಾರ. ಅಲ್ಲಿ ಇಂದ್ರಿಯನೂ ಇಲ್ಲ, ವಿಷಯನೂ ಇಲ್ಲ. ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮದ್ದೂ ಕೆಲಸ ಇಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧದ್ದೂ ಏನೂ ಅಲ್ಲಿ ವಿಷಯಗಳಿಲ್ಲ. ಆದರೂ ಕೂಡ ಏನಾಗ್ಲಕತ್ತದ, ಸುಮ್ಮನೆ ಸುಖ ಅನುಭವಿಸ್ಲಕತ್ತದ, ಸುಮ್ಮನೆ ದುಃಖ ಅನುಭವಿಸ್ಲಕತ್ತದ ಅಂತಃಕರಣ. ಹೀಗಾಗಿ ಇಂದ್ರಿಯಗಳಿಂದ ಪಡೆಯುವ ವಿಷಯಾಕಾರ ವೃತ್ತಿಯಿಂದ ಏನು ಅನುಭವ ಆಗ್ತದ ಅದು ಪ್ರತ್ಯಕ್ಷ ಜ್ಞಾನನೇ. ಇಂದ್ರಿಯ ಮತ್ತು ವಿಷಯಗಳಿಲ್ಲದೆಯೇ ನಮ್ಮ ವೃತ್ತಿ ಅಂತಃಕರಣ ವೃತ್ತಿ ಸುಖಾಕಾರವಾಗಿ ಸುಖ ಅನುಭವಿಸುವುದು, ದುಃಖಾಕಾರವಾಗಿ ದುಃಖ ಅನುಭವಿಸೇನದ, ಇದು ಕೂಡ ಪ್ರತ್ಯಕ್ಷ ಜ್ಞಾನವೇ ಆಗಿದೆ. ಅಂದ್ರೆ ಒಂದು ಸಂದರ್ಭದಲ್ಲಿ ಪ್ರತ್ಯಕ್ಷ ಜ್ಞಾನಕ್ಕೆ ಇಂದ್ರಿಯಗಳು ಇರಲೇಬೇಕು, ವಿಷಯಗಳು ಇರಲೇಬೇಕೆಂಬ ನಿಯಮವಿಲ್ಲ. ಇಂದ್ರಿಯನೇ ವಿಷಯ ಗ್ರಹಣ ಮಾಡೋದು. ಹಂಗ ಅವ್ರೇನ್ ಮಾಡ್ಲಕತ್ತಾರ, ನಿಧಾನವಾಗಿ ಇಂದ್ರಿಯಗಳಿಂದ ಉಂಟಾಗುವ ಅನುಭವಗಳು ಪ್ರತ್ಯಕ್ಷ ಜ್ಞಾನ. ಇಂದ್ರಿಯ ಇಲ್ಲದೇನೆ ವೃತ್ತಿ ತಾನೇ ಸ್ವತಃ ಸುಖಾಕಾರ ದುಃಖಾಕಾರ ಹೊಂದಿ ಏನು ಅನುಭವ ಆಗ್ತದಲ್ಲ ಸುಖ ದುಃಖಗಳು, ಅದು ಕೂಡ ಪ್ರತ್ಯಕ್ಷ ಜ್ಞಾನನೇ. ಆದ್ರ ಈ ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾದ್ರೆ ಇಂದ್ರಿಯಗಳು ಇರಲೇಬೇಕೆಂಬ ನಿಯಮವಿಲ್ಲ. ಅವು ಇರಬಹುದು, ಇಲ್ಲದೆ ಇರಬಹುದು. ಇಂದ್ರಿಯಗಳಿದ್ದಾಗ ವೃತ್ತಿ ಏನಾಗ್ತದ, ಇಂದ್ರಿಯಗಳಿದ್ದಾಗ ವೃತ್ತಿ ವಿಷಯಾಕಾರವಾಗ್ತದ. ಇಂದ್ರಿಯಗಳು ಇಲ್ಲದಾಗ ಅಲ್ಲಿ ವಿಷಯನೂ ಇಲ್ಲ, ಇಂದ್ರಿಯಗಳೂ ಇಲ್ಲ. ಇಲ್ಲದಾಗ ಸುಖಾಕಾರ ದುಃಖಾಕಾರ ಆಗ್ತದೆ. ಇಂದ್ರಿಯಗಳು ಇರ್ಲಾರ್ದಾಗ ಸುಖಾಕಾರ ಮತ್ತು ದುಃಖಾಕಾರ ಆಗ್ತದ. ಸುಖಾಕಾರ ಮತ್ತು ದುಃಖಾಕಾರ ಯಾವ್ದರಿಂದ ಇಂದ್ರಿಯ ವಿಷಯ ಇಲ್ಲದೇನು ಸುಖ ದುಃಖ ಅನುಭವಿಸ್ತದ. ವೃತ್ತಿ, ಆ ವೃತ್ತಿನೇ ಸುಖಾಕಾರ ದುಃಖಾಕಾರ ತಾಳ್ತದ ತಂತಾನೆ. ಅದ್ರೊಳಗೆ ಸ್ಮೃತಿ ಜ್ಞಾನ ಏನೇನ್ ಇರ್ತಾವಲ್ಲ, ಅಂದ್ರೆ ಹಿಂದಿನ ನೆನಪು ದುಃಖ ಬರ್ತದೆ, ಒಮ್ಮೆ ಮುಂದನು ಆನಂದನೂ ಆಗ್ತದೆ, ಎರಡೂ ಆಗ್ತದೆ. ಆ ವೃತ್ತಿ ಒಳಗ ನೆನಪಾಗಿ ವೃತ್ತಿ ತಯಾರಕ್ಕೆ ಅಲ್ಲಿ ಆಗ್ತದೆ ಸುಖಾಕಾರ ದುಃಖಾಕಾರ. ಕಾಶಿಗೆ ಹೋಗಿ ಬಂದಿರಿ, ಎಂದ ಹೋಗಿ ಬಂದಿರ ಏನೋ, ಈಗ ನೆನಪು ಮಾಡ್ಕೊಂಡಕ್ಕೆ ಸುಖ ಅನುಭವಿಸ್ತಾರೆ. ನಿಮ್ ಇಂದ್ರಿಯದ್ದು ಕೆಲಸ ಇಲ್ಲ, ಅಲ್ಲಿ ವಿಷಯನೂ ಇಲ್ಲ, ಅಲ್ಲಿ ಏನು ಶಬ್ದ ಸ್ಪರ್ಶ ರೂಪ ರಸಗಂಧ. ಅಲ್ಲಿ ಕಾಶಿಗೆ ಹೋಗಿ ನೋಡಿ ಬಂದಿರ ಅನ್ನೋದು ಒಂದು ಸುಖ. ಮತ್ತಿನ್ನ ಒಂದೇನೋ ಪ್ರಸಂಗ ಇತ್ತಪ್ಪ, ಅದು ನೋಡಿಕೆ ನೆನಪು ಮಾಡ್ಕೊಂಡ್ರೆ ದುಃಖ. ಅದಕ್ಕೇನು ಇಂದ್ರಿಯನೂ ಇಲ್ಲ, ವಿಷಯನೂ ಇಲ್ಲ. ಎಲ್ಲ ಸಿಸ್ಟಮೆಟಿಕ್ ಹೇಳ್ತಾರೆ. ವೃತ್ತಿ ಮತ್ತು ವಿಷಯ ಸಂಬಂಧಿಸಿದಾಗ ವಿಷಯಾಕಾರ ಹೊಂದಿ ಏನು ಅನುಭವ ಆಗ್ತದ ಅದು ಪ್ರತ್ಯಕ್ಷ ಜ್ಞಾನನೇ. ವಿಷಯ ಮತ್ತು ಇಂದ್ರಿಯ ಇಲ್ಲದೇನೆ ವೃತ್ತಿ ತಂದ ತಾನೇ ಸುಖಾಕಾರ ದುಃಖಾಕಾರ ಹೊಂದಿಕ ಅನುಭವ ಕೊಡೋದು ಅದು ಪ್ರತ್ಯಕ್ಷ ಜ್ಞಾನನೇ.
ಆದರೆ ಈ ಪ್ರತ್ಯಕ್ಷ ಜ್ಞಾನ ಆಗಬೇಕು ಅಂತಂದ್ರೆ ಇಂದ್ರಿಯಗಳು ಇರಲೇಬೇಕೆಂಬ ನಿಯಮವಿಲ್ಲ, ವಿಷಯಗಳು ಇರಲೇಬೇಕೆಂಬ ನಿಯಮವಿಲ್ಲ. ಅವಕಾಶ ಸರಿಸ್ತಾರೆ, ಒಂದ್ ಚೂರು ರೈಲ್ವೆದಾಗ ಸೀಟ್ ಹೆಂಗ್ ಹಿಡಿಸ್ತಾರ ಹಂಗ ಒಂದ್ ಸ್ವಲ್ಪ ಇಂದ್ರಿಯ ನಿಂತು ಸರಿಸ್ತಾರೆ. ಟಿಪ್ಪಣಿ 212, ಪೇಜ್ ನಂಬರ್ 196. ವಿಷಯ ಚೇತನದೊಡನೆ ವೃತ್ತಿ ಚೇತನವು ಅಭೇದವಾಗುವುದೇ ಪ್ರತ್ಯಕ್ಷ ಜ್ಞಾನದ ಲಕ್ಷಣ. ವಿಷಯ ಚೇತನ ಅಂದ್ರೆ ಪ್ರಮೇಯ ಚೇತನ, ಮತ್ತೆ ನಿಮ್ಮದು ವೃತ್ತಿ ಚೇತನ, ಅಂತಃಕರಣ ವೃತ್ತಿ ಹೊರಗೆ ಬಂದ ಚೇತನ ಮಿಕ್ಸ್ ಆಗ್ತದಲ್ಲ, ಅವೆರಡೂ ಕೂಡಿದ್ದೇ ಪ್ರತ್ಯಕ್ಷ ಜ್ಞಾನದ ಲಕ್ಷಣವಾಗಿರುತ್ತದೆ. ಆ ವಿಷಯ ಚೇತನ ಮತ್ತು ವೃತ್ತಿ ಚೇತನ, ಆ ಚೇತನಗಳ ಹೆಸರು ಬೇರೆ ಬೇರೆ ಇರಬಹುದು, ಆದರೆ ಅಲ್ಲಿ ಭೇದವಿಲ್ಲ, ಚೇತನ ಅಖಂಡವೇ ಆಗಿದೆ. ಆದರೆ ವೃತ್ತಿ ಮತ್ತು ವಿಷಯಗಳು ಭಿನ್ನ ಭಿನ್ನ ದೇಶದಲ್ಲಿ ಇರುವಾಗ ಅವುಗಳ ಜ್ಞಾನ ಆಗುವುದಿಲ್ಲ. ಚೇತನ ಒಂದೇ ಅಲ್ಲ, ಅವು ಬೇರೆ ಬೇರೆ ದೇಶದಾಗಿದ್ದಕ್ಕೆ ಅವು ಆಗಂಗಿಲ್ಲ. ಯಾವಾಗ ಅಂತಃಕರಣ ವೃತ್ತಿಯು ವಿಷಯ ಚೇತನದೊಡನೆ ಅಭೇದವಾಗುತ್ತದೆಯೋ ಆವಾಗ ಪ್ರತ್ಯಕ್ಷ ಜ್ಞಾನವಾಗುತ್ತದೆ. ಈ ರೀತಿಯ ಅಭೇದವು ಕೆಲವೆಡೆ ಅಭೇದದ ಜ್ಞಾನ ಏನೇನಾಗ್ತದಂದ್ರ ಒಟ್ಟ 3 ಕಡೆ ಆಗ್ತದೆ. ಕೆಲವೊಂದ್ಸಾರಿ ಏನಾಗ್ತದ, ಇಂದ್ರಿಯ ದ್ವಾರ ಆಗ್ತದ, ಕೆಲವೊಂದ್ಸಾರಿ ಶಬ್ದ ದ್ವಾರ ಆಗ್ತದ, ಇನ್ನು ಕೆಲವು ಕಡೆ ಈ ಇಂದ್ರಿಯ ಶಬ್ದ ಇದು ಯಾವುದು ನಿಯಮ ಇಲ್ಲದೇನೂ ಆಗ್ತವೆ. 3 ರೀತಿ. ಮೊದಲು ಇಂದ್ರಿಯ ದ್ವಾರ. ನಮ್ಮ ಅಂತಃಕರಣ ವೃತ್ತಿಯು ಇಂದ್ರಿಯ ದ್ವಾರ ಹೊರಟು ವಿಷಯ ಚೇತನದೊಡನೆ ವೃತ್ತಿ ಉಪಯುಕ್ತ ಚೇತನವು ಅಭೇದವಾಗುವುದರಿಂದ ಘಟಾದಿಗಳ ಜ್ಞಾನವಾಗುತ್ತದೆ. ಹೊರಗಿನ ಜ್ಞಾನವಾಗುವಾಗಲೂ ಕೂಡ ವೃತ್ತಿಯ ಅಪೇಕ್ಷೆ ಇರುತ್ತದೆ. ಇದು ಅಂತೂ ಗೊತ್ತದ ನಿಮಗೆ. ಅಂತಃಕರಣ ವೃತ್ತಿ ಪ್ರಮಾತ ಚೇತನ ಹೊರಗೆ ಹೋಗಿ ಏನಾಗ್ತದದು, ಪ್ರಮಾಣದ ಮೂಲಕ ಹೊರಗೆ ಬಂದು ಪ್ರಮಾಣ ಚೇತನ ಆಗಿ ಮುಂದೋಗಿ ಪ್ರಮಾಚೇತನ ಆಗಿ ಆಕಾರ ತಾಳ್ತದ. ಅದೇನಾಗ್ತದ, ಪ್ರಮಾಚೇತನ ಪ್ರಮೇಯ ಚೇತನದೊಡನೆ ಸೇರಿ ಎರಡೂ ಚೇತನಗಳು ಒಂದಾದಾಗ ಇದು ಘಟ ಅಂತೇಳಿ ಜ್ಞಾನ ಆಗ್ತದ. ಇದು ಅಂತೂ ನಿಮಗೆ ಗೊತ್ತಿರ್ತದೆ, ಇಂದ್ರಿಯ ದ್ವಾರ ಆಗಬೇಕು. ಇನ್ನು ಕೆಲವು ಕಡೆ ಶಬ್ದದಿಂದ ಆಗುತ್ತದೆ. ಶಬ್ದದಿಂದ ಅಂದ್ರೆ ಕೆಲವು ಕಡೆ ಶಬ್ದದಿಂದಲೂ ಕೂಡ ಜ್ಞಾನವಾಗುತ್ತದೆ. ಅಂದ್ರೆ ಈಗೇನು ಹೇಳಕತ್ತೀವಲ್ಲ, ತತ್ವಮಸಿ ಮಹಾವಾಕ್ಯದ ಅರ್ಥ ಶ್ರವಣ ಮನನ ನಿಧಿಧ್ಯಾಸನ ಮಾಡಕತ್ತೀರಿಲ್ಲ, ಅಂದ್ರೆ ತತ್ವಮಸಿ ಶಬ್ದದಿಂದಲೂ ಜ್ಞಾನವಾಗುತ್ತದೆ. ಅಲ್ಲಿ ಗುರುವಿನ ಮೂಲಕ ಕುಳಿತು ಶ್ರವಣ ಮಾಡ್ತಿರ್ತಿರಲ್ಲ, ಅದರಲ್ಲಿಂತಲೂ ಜ್ಞಾನ ಆಗ್ತದ. ಅಲ್ಲಿ ತತ್ ಪದದ ಅರ್ಥಕ್ಕೂ ತ್ವಮ ಪದದ ಅರ್ಥಕ್ಕೂ ಅಭೇದವಾಗಿ ನಮಗೇನೂ ಜ್ಞಾನವಾಗುತ್ತದಲ್ಲ, ಅದೇನದ ಲಕ್ಷಾರ್ಥದ ಅಭೇದ. ಅದು ಕೂಡ ಪ್ರತ್ಯಕ್ಷ ಜ್ಞಾನವೇ ಆಗಿದೆ. ನೀವೇನ್ ತತ್ವಮಸಿ ಮಹಾವಾಕ್ಯದ ಅರ್ಥ ಕೇಳಿ ಏನು ಅರ್ಥ ಮಾಡ್ಕೊತೀರಿ, ಇದನ್ನು ಪ್ರತ್ಯಕ್ಷ ಜ್ಞಾನನೇ ಆದ. ಮತ್ತ ಇಂದ್ರಿಯ ದ್ವಾರ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ಪ್ರಮೇಯ ಚೇತನದೊಡನೆ ಒಂದಾದಾಗ, ಪ್ರಮಾಚೇತನ ಪ್ರಮೇಯ ಚೇತನ ಎರಡು ಒಂದಾದಾಗ ಉಂಟಾಗುವ ಜ್ಞಾನ ಅದನ್ನು ಪ್ರತ್ಯಕ್ಷ ಜ್ಞಾನನೇ ಆದ. ಇನ್ನು ಕೆಲವು ಕಡೆ ಇಂದ್ರಿಯ ಮೊದಲಾದ ಯಾವ ನಿಯಮವಿಲ್ಲದೆಯೇ
ಶರೀರದ ಒಳಗೇ ಉತ್ಪತ್ತಿಯಾಗುವ ವೃತ್ತಿಯ ಮೂಲಕ ಉಂಟಾಗುವ ಜ್ಞಾನವು ಪ್ರತ್ಯಕ್ಷವೇ ಆಗಿರುತ್ತದೆ. 3 ರೀತಿಯದವು. ಚೇತನವು ಸ್ವರೂಪದಿಂದಲೂ ಎಲ್ಲಿಯೂ ಭಿನ್ನವಿರುವುದಿಲ್ಲ. ಆದರೆ ವಿಷಯ ಮತ್ತು ವೃತ್ತಿ ರೂಪ ಉಪಾಧಿಗಳು ಚೇತನವನ್ನು ಬೇರ್ಪಡಿಸಿರುತ್ತವೆ. ವಿಷಯ ಮತ್ತು ವೃತ್ತಿ, ವಿಷಯದೊಳಗಿರೋದು ಪ್ರಮೇಯ ಚೇತನ, ವೃತ್ತಿಯೊಳಗಿರೋದು ಪ್ರಮೇಯ ಚೇತನ. ಇವೆರಡೂ ಚೇತನಗಳು ಎದಕ್ಕೆ ಉಪಾಧಿಲಿಂತ ಭೇದ ಅದಾವ? ನಿಜವಾಗಿ ನೋಡಿದ್ರೆ ಎರಡು ಒಂದೇ ಅದಾವ. ಸಾಗರಕ ಪಾನಿ, ಗಾಗರಕ ಪಾನಿ. ಗಾಗರ ಅಂದ್ರೆ ಕೊಡ, ಸಾಗರದೊಳಗಿನ ನೀರ ಮತ್ತೆ ಗಡಿಗೆ ಒಳಗಿನ ನೀರ ಎರಡು ಒಂದೇ ಅದಾವ. ಸಾಗರ ಮತ್ತು ಗಾಗರ ಅಂತ ಹೇಳಿದ್ರೆ ಗಡಿಗೆ ಅಂತ ಎರಡು ಉಪಾಧಿ ಇರೋದ್ರಿಂದ ಅವು ನೀರು ಎರಡು ರೀತಿ ಬೇರೆ ಬೇರೆ ಕಾಣ್ಲಿಕ್ಕತ್ತಾವ. ಹಂಗ ಇಲ್ಲಿ ವೃತ್ತಿ ರೂಪ ಉಪಾಧಿ ಮತ್ತೆ ವಿಷಯ ರೂಪ ಉಪಾಧಿ ಅಂತೇಳಿ ಎರಡು ಅದಾವಲ್ಲ, ಇವೇನ್ ಮಾಡ್ಯಾವ? ಚೇತನವನ್ನು ಭೇದ ಮಾಡ್ಯಾವ. ಆ ಉಪಾಧಿಗಳು ಯಾವಾಗ ಭಿನ್ನ ದೇಶಗಳಲ್ಲಿ ಇರುತ್ತವೆಯೋ ಆವಾಗ ಉಪಾಧಿಗಳ ಚೇತನದಲ್ಲಿ ಭೇದ ಹೇಳಲ್ಪಟ್ಟಿರುತ್ತದೆ. ಅದರೊಳಗ ಭೇದ ಇಲ್ಲಂದರೂ ಸಹಿತ ಉಪಾಧಿ ಇರೋದರಿಂದ ಅಲ್ಲಿ ಭೇದ ಇರ್ತದೆ. ಯಾವಾಗ ವಿಷಯಾಕಾರ ವೃತ್ತಿ ಆಗುತ್ತದೆಯೋ, ಯಾವಾಗ ವಿಷಯಾಕಾರ ವೃತ್ತಿ ಆಗುತ್ತದೆಯೋ ಆವಾಗ ಎರಡು ಉಪಾಧಿಗಳು ಒಂದೇ ದೇಶದಲ್ಲಿ ಸ್ಥಿತವಾಗುತ್ತವೆ. ಯಾವಾಗ ವೃತ್ತಿ ಹೋಗಿ ಆ ವಿಷಯದೊಳಗಿರುವ ಚೇತನದೊಡನೆ ಒಂದಾಯ್ತು, ಈ ಚೇತನ ವೃತ್ತಿ ಒಳಗಿನ ಚೇತನ ವಿಷಯದೊಳಗಿನ ಚೇತನ ಒಂದೇ ದೇಶದಲ್ಲಿ ಸ್ಥಿರ ಆದ ಅಂತಂದ್ರೆ ಅದರಿಂದ ಆ ಉಪಾಧಿಯುಳ್ಳ ವೃತ್ತಿ ಚೇತನ ಮತ್ತು ವಿಷಯ ಚೇತನಗಳು ಅಭೇದ ಹೇಳಲ್ಪಡುತ್ತದೆ. ಅವೆರಡು ಒಂದೇ ಅದಾವಂತ ಹೇಳ್ತಾರೆ. ಆ ವಿಷಯ ಚೇತನದೊಡನೆ ವೃತ್ತಿ ಚೇತನದ ಅಭೇದವೇ ಪ್ರತ್ಯಕ್ಷ ಜ್ಞಾನವೆಂದು ಹೇಳಲ್ಪಡುತ್ತದೆ. ಇದನ್ನೇ ಅಪರೋಕ್ಷ ಜ್ಞಾನವೆಂದು ಹೇಳಲ್ಪಡುತ್ತದೆ ಮತ್ತು ಸಾಕ್ಷಾತ್ಕಾರವೆಂದು ಹೇಳಲ್ಪಡುತ್ತದೆ. ಅದಕ್ಕೆ ಪ್ರತ್ಯಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಸಾಕ್ಷಾತ್ಕಾರ ಜ್ಞಾನ ಅಂದ್ರೆ ಒಂದೇ. ಮತ್ತು ಅಪ್ರತ್ಯಕ್ಷ ಜ್ಞಾನ, ಪರೋಕ್ಷ ಜ್ಞಾನ, ಅಸಾಕ್ಷಾತ್ಕಾರ ಜ್ಞಾನ ಅಂದ್ರೆ ಒಂದೇ. ಮೂರು ಶಬ್ದಗಳು ಸಪರೇಟ್ ತಿಳ್ಕೋಬೇಕು. ಪ್ರತ್ಯಕ್ಷ ಜ್ಞಾನ ಈಕ್ವಲ್ ಟು ಅಪರೋಕ್ಷ ಜ್ಞಾನ ಈಕ್ವಲ್ ಟು ಸಾಕ್ಷಾತ್ಕಾರ ಜ್ಞಾನ. ಇನ್ನ ಒಂದ್ ಕಡೆ ಏನದ ಪ್ರತ್ಯಕ್ಷದ ಬದಲು ಅಪ್ರತ್ಯಕ್ಷ ಜ್ಞಾನ ಅಂತಿರಲ್ಲ, ಅದು ಅಂದ್ರೆ ಒಂದೇ. ಅಪ್ರತ್ಯಕ್ಷ ಜ್ಞಾನ ಈಕ್ವಲ್ ಟು ಪರೋಕ್ಷ ಜ್ಞಾನ ಈಕ್ವಲ್ ಟು ಅಸಾಕ್ಷಾತ್ಕಾರ ಜ್ಞಾನ ಅಂದ್ರೆ ಒಂದೇ. ಎದರಿಂದ ಆಗ್ತದ? ಇಂದ್ರಿಯಗಳಿಂದನೂ ಆಗ್ತದೆ. ಇಂದ್ರಿಯಗಳಿಂದ ಆಗೋದು ವೃತ್ತಿ ಒಳಗಿರುವ ಚೇತನ, ವಿಷಯದೊಳಗಿರುವ ಚೇತನ ಎರಡೂ ಯಾವಾಗ ಒಂದಾಗ್ತದ ಆವಾಗ ಆಭಾಸನಿಗೆ ಒಂದು ಜ್ಞಾನ ಆಗ್ತದೆ. ಇದಂ ಘಟ ಅಂತೇಳಿ ಇದು ಒಂದು ರೀತಿ ಜ್ಞಾನ. ಇನ್ನ ಒಂದು ರೀತಿ ಜ್ಞಾನ ಏನದ? ಶಬ್ದದಿಂದ ಆಗ್ತದ. ಅಲ್ಲಿ ತತ್ ಮತ್ತು ತ್ವಮ್ ಪದಗಳ ಅರ್ಥ ಗುರುವಿನ ಮೂಲಕ ಕೇಳುವುದರಿಂದ ವಾಚ್ಯಾರ್ಥ ಅಂದ್ರೆ ಏನು, ಲಕ್ಷ್ಯಾರ್ಥ ಅಂದ್ರೆ ಏನು, ಆ ಲಕ್ಷ್ಯಾರ್ಥದಲ್ಲಿ ಅಭೇದವಿದೆ, ವಾಚ್ಯಾರ್ಥದಲ್ಲಿ ಭೇದವಿದೆ ಅನ್ನಂಥದ್ದು ಏನು ಕಲಿತಿರಲ್ಲ, ಆ ಜ್ಞಾನ ಕೂಡ ಪ್ರತ್ಯಕ್ಷ ಜ್ಞಾನನೇ ಆದ. ಮತ್ತೆ ಕೆಲವು ಕಡೆ ಇಂದ್ರಿಯ ಅದು ಏನು ಇಲ್ಲೇ ಇಲ್ಲ, ಇಂದ್ರಿಯ ಇಲ್ಲ, ವಿಷಯ ಇಲ್ಲ, ಶರೀರದೊಳಗೆ ತನ್ನೊಳಗೆ ತಾನೇ ಉತ್ಪತ್ತಿ ಆಗ್ತದೆ. ಬಾಹ್ಯ ನಿಯಮ ಯಾವುದು ನಿಮಿತ್ತ, ಬಾಹ್ಯ ನಿಮಿತ್ತಗಳು ಇಲ್ಲದೆಯೇ ಶರೀರದೊಳಗೆ ಉತ್ಪತ್ತಿಯಾಗುವ ವೃತ್ತಿಯ ಮೂಲಕ ಉಂಟಾಗುವ ಜ್ಞಾನ ಅದು ಕೂಡ ಪ್ರತ್ಯಕ್ಷ ಆಗಿರ್ತದ. ಒಟ್ಟು ಪ್ರತ್ಯಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಸಾಕ್ಷಾತ್ಕಾರ ಅಂದ್ರೆ ಎಷ್ಟು ರೀತಿ ಆಗ್ತದೆ? 3 ರೀತಿ ಆಗ್ತದೆ. ಈಗ ಯಾವುದೇ ಒಂದು ವಸ್ತು ನೋಡ್ಲಿಕ್ಕತ್ತೀರಿ ಅಂತಂದ್ರೆ ಆ ವಸ್ತುವಿನ ಜ್ಞಾನ ನಿಮ್ಗೆ ಆಗ್ಯದ ಅಂದ್ರೆ ಆ ವಸ್ತುವಿನೊಳಗಿರುವ ಚೇತನ ನಿಮ್ಮ ವೃತ್ತಿ ಒಳಗಿರುವ ಚೇತನ ಎರಡು ಒಂದಾಗ್ಯಾವ ಅನ್ನೋದಕ್ಕೆ
ಇಂದ್ರಿಯ ದ್ವಾರ ಆಗುವ ಚೇತನ, ಅದರಿಂದ ಆಗುವ ಒಂದು ಜ್ಞಾನ, ಇಂದ್ರಿಯ ಜನ್ಯ ಜ್ಞಾನ. ಇನ್ನೊಂದು ಕಡೆ ಶಬ್ದಜನ್ಯ, ತತ್ವಮಸಿ ಮೊದಲಾದ ವಾಕ್ಯಗಳ ಅರ್ಥಗಳನ್ನ ಲಕ್ಷ್ಯಾರ್ಥದಲ್ಲಿ ಅಭೇದವಿದೆ, ವಾಚ್ಯಾರ್ಥದಲ್ಲಿ ಭೇದವಿದೆ. ಈಶ್ವರ ಜೀವರಲ್ಲಿ ಭೇದ ಅದ. ಈಶ್ವರನಿಗೂ ಜೀವನಿಗೂ ಆಧಾರವಾಗಿರುವ ಬ್ರಹ್ಮನಲ್ಲಿ ಭೇದವಿಲ್ಲ. ಒಂದೇ ಚೇತನ ಈಶ್ವರನಿಗೂ ಆಧಾರ ಆಗ್ಯದ, ಅದೇ ಚೇತನ ಜೀವನಿಗೂ ಆಧಾರ ಆಗ್ಯದ. ಅದು ಕೂಡ ಅಲ್ಲಿ ಕೂಡ ನಮಗೇನು ಜ್ಞಾನ ಆಗ್ತದಲ್ಲ, ಇದು ಜೀವ ಬ್ರಹ್ಮರ ಐಕ್ಯ ಸ್ಥಳದ ಜ್ಞಾನ ಆಗ್ತದಲ್ಲ, ಅದು ಕೂಡ ಶಬ್ದದಿಂದ ಆಗುವ ಜ್ಞಾನ. ಮತ್ತು ಮುಂದೇನದ, ಇಂದ್ರಿಯಗಳು ಇಲ್ಲದೆಯೇ ಶರೀರದ ಒಳಗೆ ತನ್ನೊಳಗೆ ತಾನೇ ಆಗುವ ಜ್ಞಾನ. ಹೀಗೆ 3 ರೀತಿ ಜ್ಞಾನ ಆಗ್ತದೆ. ಈಗ ನಿಮ್ಗೆ ಏನಾಗ್ಯದಪ್ಪ ಅಂತಂದ್ರೆ, ಇಲ್ಲಿ ಏನ್ ಕಲಿಸ್ತಾರ, ನಿಮ್ಗೆ ಏನೋ ತಿಳಿದದ. ಈಗ ಅದು ತಿಳಿದದ್ದು ಇಂದ್ರಿಯದ ಜ್ಞಾನನೋ ಶಬ್ದದ ಜ್ಞಾನನೋ ಅಥವಾ ನಿಮ್ಮೊಳಗೆ ನಿಮಗೆ ಶರೀರದೊಳಗೆ ಉತ್ಪತ್ತಿಯಾದ ಜ್ಞಾನನೋ, ಅದನ್ನ ಬಿಡಿಸಿ ತಿಳ್ಕೊಳ್ಳೋದು ಕಲಿಸ್ತಾರೆ. ಈಗ ಅದಕ್ಕೆ ಪ್ರತ್ಯಕ್ಷ ಜ್ಞಾನದ ಲಕ್ಷಣಗಳು ಹೆಂಗಿರ್ತಾವಪ್ಪ ಅನ್ನೋದು ತಿಳಿಸ್ತಾರೆ. ಅದನ್ನ ನಾಳೆ ನೋಡೋಣ. ಈ ಪ್ರತ್ಯಕ್ಷ ಜ್ಞಾನದ ಲಕ್ಷಣ, ಅಪರೋಕ್ಷ ಜ್ಞಾನದ ಲಕ್ಷಣ ಹೆಂಗ, ಸ್ಮೃತಿ ರೂಪ ಲಕ್ಷಣಗಳು ಹೆಂಗ, ಎಲ್ಲಿಂದರೆ ನೆನಪು ಮಾಡ್ಕೊಂಡಿದ್ದು ಸ್ಮೃತಿ ರೂಪದ ಲಕ್ಷಣ. ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಬೇರೆ, ಸ್ಮೃತಿ ರೂಪದ ಲಕ್ಷಣ ಬೇರೆ. ಯಥಾರ್ಥ ಅಯಥಾರ್ಥ ಮತ್ತ ಸ್ಮೃತಿ ಒಳಗ ಯಥಾರ್ಥ ಜ್ಞಾನ ಅಂದ್ರ, ಯಥಾರ್ಥ ಸ್ಮೃತಿ ಜ್ಞಾನ ಅಂದ್ರೆ ಏನ್ರಿ? ಎಲ್ಲೋ ಸರ್ಕಸ್ನಾಗೋ ಅಡವ್ಯಾಗೋ ಎಲ್ಲೋ ನೀವು ಜೂ ನೋಡ್ಲಕ್ ಹೋದಾಗ ಖರೇ ಹುಲಿ ನೋಡಿದ್ದು ಅದು ಯಥಾರ್ಥ ಜ್ಞಾನ. ಎಂಥದ್ದು? ಸ್ಮೃತಿ ಜ್ಞಾನ. ಮತ್ತ ಹುಲಿ ನೋಡಿದೇನಂದ್ರೆ, ನೋಡಿನಿ, ಎಲ್ಲಿ ನೋಡಿದಿ? ಚಿತ್ರದಾಗ ನೋಡಿನಿ ಅಂತಂದ್ರ ಅಯಥಾರ್ಥ ಸ್ಮೃತಿ ಜ್ಞಾನ. ಎಲ್ಲೋ ಚಿತ್ರದಾಗ ಹುಲಿ ಇದ್ದದ್ದು ಸ್ಮೃತಿ ಜ್ಞಾನನೇ, ಆದ್ರೆ ಯಥಾರ್ಥ ಖರೆ ಅಲ್ಲ. ಚಿತ್ರದೊಳಗೆ ಹುಲಿ ನೋಡ್ಯಾರ. ಮತ್ತ ಪ್ರತ್ಯಕ್ಷ ಜ್ಞಾನ ಅಂದ್ರೇನು? ಖರೆ ನಿಮ್ಗೆ ಎದುರು ಹುಲಿ ಬಂದದ, ಹುಲಿ ನಿಂತದೀಗ, ಆವಾಗ ನಿಮ್ಗೆ ಏನಾಗಲಕತ್ತದ, ಅದು ಪ್ರತ್ಯಕ್ಷ ಜ್ಞಾನ. ಈಗ ನಿಮ್ ಕಣ್ಣೆದರ ಈ ಜಗತ್ತಿನೊಳಗೆ ಏನು ವ್ಯವಹಾರ ನಡಿಲಕತ್ತವ ಅವೆಲ್ಲವನ್ನ ಈಗ ಡೈರೆಕ್ಟ್ ನೋಡ್ಲಕತ್ತೀರಿಲ್ಲ, ಅದು ಪ್ರತ್ಯಕ್ಷ ಜ್ಞಾನ. ಅದು ಹಿಂದೆ ಎಂದೋ ಆಗಿದ್ದು ನೆನಪು ಮಾಡ್ಕೊಳಕತ್ತೀರಿ ಅಂದ್ರೆ ಸ್ಮೃತಿ ಜ್ಞಾನ. ಅದಕ್ಕೆ ಬ್ರಹ್ಮ ಅಂದ್ರೆ ಎಲ್ಲಿ ಹೋಗೋದ್ ಬೇಕಾಗಿಲ್ಲ, ಏನು ಮಾಡೋದ್ ಬೇಕಾಗಿಲ್ಲ. ನಿಮ್ಮ ಕಣ್ಣೆದ್ರೆ ಏನು ಕಾಣ್ಲಿಕ್ಕತ್ತದ ಅದು ಬ್ರಹ್ಮನೇ ಆದ, ಅದು ಬ್ರಹ್ಮನದೇ ಲೀಲೆ. ಅವನು ಹೊರತಾಗಿ ಏನೇನು ನಡಿಲಕ್ಕೆ ಸಾಧ್ಯ ಇಲ್ಲ, ಎಲ್ಲ ಬ್ರಹ್ಮನ ಲೀಲೆ. ತಿಳಿದವ್ರು ಏನಂತಾರ, ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗಲಿ ಶಿವನಿಚ್ಛೆಯಪ್ಪ ಅಂದು ಬಿಡ್ತಾರೆ. ಕಣ್ಣೆದ್ರೆ ನಡೆದಿರ್ತು, ಅದೇ ಹೆಂಗಾಗ್ತದಂತಾರೆ ತಿಳಿದವರು. ಸಾಕ್ಷಿಯಾಗಿ ನೋಡ್ತಾರ, ಚಂದ ಇದ್ರೆ ಸಂತೋಷ ಪಡ್ತಾರ, ಚಂದ ಇರ್ಲಿಲ್ಲ ಅಂತಂದ್ರ ಶಿವನ ಇಚ್ಛೆನೆ ಹಂಗಿದ್ರೆ ನಾವೇನ್ ಮಾಡ್ಲಕ್ಕತ್ತ ನೋಡಿ, ಶಿವನ ಇಚ್ಛೆ ಅಪ್ಪ ಅಂತ ಕೂತ್ ಬಿಡ್ತಾರ ಅಷ್ಟೇ. ಪರಮಾತ್ಮನ ಇಚ್ಛಾದಿಂದ ಆಗೈತೆ. ಶಿವನಿಚ್ಛೆ,
ಶಿವನಲ್ಲಿ ಇಲ್ಲ. ಈಗ ನಿಮ್ಮ ಕಣ್ಣೆದ್ರೆ ಏನು ಕಾಣ್ಲಕತ್ತದ ಅದು ಶಿವ ಅಂತ ನೋಡ್ಬೇಕು. ನೀವು ಕಿವಿಗೆ ಏನು ಕೇಳಿಸ್ಲಕತ್ತದ ಅದು ಶಿವ ಅಂತ ಕೇಳಬೇಕು, ಶಿವ ನುಡಿ ಅಂತ ಕೇಳಬೇಕು. ಸದ್ಯ ಈಗ ಲೈವ್ ಜಗತ್ತದ ಇಲ್ಲ ನಿಮ್ಮ ಕಣ್ಣೆದ. ಅದೆಲ್ಲ ಶಿವ ಅಂತ ನೋಡ್ಬೇಕು. ನೀವು ರುಚಿಸುವ ರುಚಿ ಕೂಡ ಶಿವ ಅಂತ ರುಚಿಸಬೇಕು. ಆಗ್ರಹಿಸುವ ಗಂಧ ಕೂಡ ಶಿವ ಅಂತ ಏನ್ ಮಾಡ್ಬೇಕು? ಆಗ್ರಹಿಸಬೇಕು, ಗ್ರಹಣ ಮಾಡಬೇಕು. ಅದಕ್ಕೆ ಏನಂತಾರೆ? ಪ್ರತ್ಯಕ್ಷ ಜ್ಞಾನ ಅಂತಾರೆ. ಬ್ರಹ್ಮ ಪ್ರತ್ಯಕ್ಷ ಅದನ ಇಲ್ಲ? ಬ್ರಹ್ಮ ಪರೋಕ್ಷದನ ಅಪರೋಕ್ಷದನ್ರಿ? ಒಂದ್ ಇರ್ತಾನ, ಎರಡೆರಡು ಹೆಂಗಿರ್ತಾನ? ಅವ ಪ್ರತ್ಯಕ್ಷ ಅಪರೋಕ್ಷನೇ ಅದನವ. ಪ್ರತ್ಯಕ್ಷ ಅಂದ್ರೆ ಅಪರೋಕ್ಷ. ಅಪರೋಕ್ಷ ಜ್ಞಾನ ಮತ್ತು ಪ್ರತ್ಯಕ್ಷ ಜ್ಞಾನ ಎರಡು ಒಂದೇ. ಅಪ್ರತ್ಯಕ್ಷ ಮತ್ತು ಪರೋಕ್ಷ ಜ್ಞಾನ ಅಂದ್ರೆ ಒಂದೇ. ಸರಿಯಾಗಿ ತಿಳ್ಕೊಳ್ಳಾರ್ದಕ್ಕೆ ಏನಾಗ್ಯಾನ? ಪರೋಕ್ಷ ಜ್ಞಾನಿ ಆಗ್ಯಾನ. ಪರೋಕ್ಷ ಜ್ಞಾನಿಗೆ ಪರೋಕ್ಷವಾಗ್ಯಾನ, ಸರಿಯಾಗಿ ತಿಳ್ಕೊಂಡವನಿಗೆ ಅಪರೋಕ್ಷವಾಗಿ ಅದಾನ, ಸರಿಯಾಗಿ ತಿಳ್ಕೊಳ್ಳಾರ್ದವನಿಗೆ ಪರೋಕ್ಷವಾಗ್ಯಾನ. ಜ್ಞಾನಿಗಳ ಕಣ್ಣಿಗೆ, ಶುದ್ಧ ಬ್ರಹ್ಮ ಜ್ಞಾನಿಗಳ ಕಣ್ಣಿಗೆ ಬ್ರಹ್ಮ ಅಪರೋಕ್ಷವಾಗಿ ಅದನ, ಪ್ರತ್ಯಕ್ಷವಾಗಿ ಅದನ. ಅಶುದ್ಧ ಬ್ರಹ್ಮ ಜ್ಞಾನಿಗಳ ಕಣ್ಣಿಗೆ ಬ್ರಹ್ಮ ಏನದನ? ಪರೋಕ್ಷ ಆಗ್ಯದನ, ಅಂದ್ರ ಪ್ರತ್ಯಕ್ಷ ಅದನ. ಅದಕ್ಕೆ ನಿಮಗೆ ಏನು ಅನುಭವಿಸ್ಲಿಕ್ಕತ್ತೀರಿ ಅದು ಬ್ರಹ್ಮನೋ ಮತ್ತಿನ್ನೇನೋ, ನಿಮ್ಮ ಅನುಭವ ಎದರ್ದಿದು ಅಂತೇಳಿ ಅದರ ಲಕ್ಷಣಗಳು ಹೇಳ್ತಾರೆ ಮುಂದೆ. ಬಹಳ ಇಂಪಾರ್ಟೆಂಟ್ ಪಾಠ ಅದು. ಡಾಕ್ಟರ್ ಬಳಿ ಹೋಗಿರ್ತೀರಿ, ಕರೆದು ಪದಾರ್ಥ ತಿನ್ಬೇಡಪ್ಪ ಅಂದಿರ್ತಾನ. ಯಾರದ ಮನೆಗೆ ಹೋಗಿರ್ತೀರಿ, ಆದಾಗ ಅವರು ಮೆಣಸಿನ್ಕಾಯಿ ಬಜ್ಜಿ ಕರೆದು ಮುಂದೆ ಇಟ್ಟಿರ್ತಾರ. ಈಗ ಅದು ತಿನ್ನು ಅಂತ ಒಳಗಲಿ ಅಂತ ಆದೇಶ ಬರ್ಲಕತ್ತ, ಗರಂ ಗರಂ ಬಜ್ಜಿ ಅದಾವ ತಿನ್ನು. ಈಗ ಅದು ಒಳಗಲಿಂತ ಬರೋ ಆದೇಶ ಅರಿವಿಂದೋ ಅಥವಾ ಮರವಿಂದೋ ಗುರ್ತಬೇಕದು. ತಿನ್ನು ತಿನ್ನು ಅಂತ ಒಳಗ ಮನಸ್ಸು ಬರ್ಲಕತ್ತದಲ್ಲ, ಅದು ಅರಿವಿಲಿಂತ ಬರ್ಲಕತ್ತದ, ಮರವಿಲಿಂತ ಬರ್ಲಕತ್ತದ. ಅದನ್ನ ವಿವೇಕ ದೃಷ್ಟಿಯಿಂದ ನೋಡ್ಬೇಕು, ಅರಿವೋ ಮರೆವೋ. ಮುಂದೆ ವಿವೇಕ ಆದ್ಮೇಲೆ ಮುಂದೆ ವಿರಾಗ, ಮರವಿನಿಂದ ಬಂದಿದ್ದರ ತ್ಯಾಗ ಮಾಡಬೇಕು, ಅರಿವಿನಿಂದ ಬಂದಿತ್ತಂದ್ರ ಗ್ರಹಣ ಮಾಡಬೇಕು, ಅದು ವಿರಾಗ. ಇಲ್ಲ ಅದು ಮರವಿನಿಂದ ಬಂದದ್ದೇ ಗ್ರಹಣ ಮಾಡಿದ್ರಿ ಏನಾಯ್ತದು? ಸಂಸಾರ. ಮತ್ತಿನ್ನೇನಿಲ್ಲ, ಅವಿದ್ಯೆ, ಮಾಯೆ, ಅಜ್ಞಾನ, ಸಂಸಾರ. ಅರಿವಿನಿಂದ ಬಂದದ್ದು ಗ್ರಹಣ ಮಾಡಿದ್ರೆ ಪರಮಾರ್ಥ. ಹಿಂಗ ಟ್ರೈನಿಂಗ್ ಕೊಡ್ಲಕತ್ತಾರ ಈಗ, ಹೆಂಗ ನೋಡ್ಬೇಕು ಬ್ರಹ್ಮನ್ನ ಅಂತ. ಓಕೆ, ಉಳಿದ ವಿಷಯ ನಾಳೆ ನೋಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ.
ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿಯವರೆಗೆ ನಮ್ಮ ಸಿದ್ಧ ಬ್ರಹ್ಮಜ್ಞಾನ ಪೀಠದ ಡಾಕ್ಟರ್ ಶ್ರೀ ಬಸವ ಗುರುಗಳ ಚರಣ ಬಸವ ಅಪ್ಪಗಳು ನಮಗೆ ಪ್ರತ್ಯಕ್ಷ ಜ್ಞಾನ ಮತ್ತು ಇಂದ್ರಿಯಗಳ ಮೂಲಕ ಆಗತಕ್ಕಂಥ ಜ್ಞಾನ ಮತ್ತು ಅಪ್ರತ್ಯಕ್ಷ ಪರೋಕ್ಷ ಇವುದರ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ಟು ಬಹಳ ಒಳ್ಳೆಯ ಆಲಸ್ಯವಾಗಿ ತಿಳ್ಕೊಂಡು ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ ಈಗ ಮಂಗಲವನ್ನು ಮುಂದಿನ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಚ್ಚಲದಾಸರಿಗೆ ಅಜರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರಗೆ ಶ್ರುತಿಸಿರದ ಅರ್ಥವ ಮತಿಯಲ್ಲಿ ನೆಲೆಸಿದ ಕೊದ್ದಿತ ಪಾವನಗೆ ಗತಿಗಾನದ ನರ ಅಚರಿಗರುವನು ತೋರಿದ ವೀರನಿಗೆ ಕುಟಿಲೋಕ್ತಿಗಳನ್ನು ಕಟವಾಗಿ ಟೀಕಿಸಿ ದಿಟವನು ಬೋಧಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಗೆ ಅತ್ಯುತ್ತಗಲದ ಮತ್ತೊಂದಲ್ಲದ ತತ್ವ ತಿಳುಕಿದಗೆ ಪ್ರತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ವಾಜೆಯ ಕೆಳಿಸಿದಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ವರ ಪ್ರಣವಾತ್ಮಗೆ ನಿಗಮಾತೀತಗೆ ನಿತ್ಯದ ದಾಸರಿಗೆ ನಿತ್ಯದ ದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮತ ಗುರುವರಗೆ
श्री साधु निश्चलदास महाराज की। ओम पूर्णमद पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति। ओम साधु निश्चलदास महाराज की जय। साधु संत महाराज की जय। साधु पंडित पीताम्बर महाराज की जय। शुद्ध ब्रह्मज्ञान पीठद श्री शरणबद्ध महाराज की जय। जय मंगलम जय नम पार्वती शिवार महादेव। ಓಂ ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿ. ಎಲ್ಲ ಮಹಾತ್ಮರಿಗೆ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ. ಈಗ ಅದಾರ ಇಲ್ರಿ? ಅದಾರ ಇಲ್ಲ ಈಗ? ಏನ್ರಿ? ಹೌದ್ರಿ. ಹಾ, ನೋಡ್ರಿ ಏನ್ ಮಾಡ್ತೀರಿ, ಯಾರ್ಯಾರಿಗೆ ಕರ್ಕೋತೀರಿ, ಏನೇನ್ ಬೆಳೆಸ್ತೀರಿ, ಏನೇನ್ ಬೆಳಿತೀರಿ. ಎಲ್ಲ ನಿಮಗೆ ಬಿಟ್ಟದ್ದು. ಎಷ್ಟು ಚಂದ ನೋಡಿ ಆಧಾರ. 3 ದಿನ ಆದ್ರೂ 3 ವಾಕ್ಯ ಹೇಳಕ್ ಬರಲ್ರಿ. ಎದರ ಆಧಾರ ಹಣ ಬರ ಪಾಠ ಅಂತಾರಲ್ರಿ ಇದಕ್ಕೆಲ್ಲ. ಬೇರೆ ಸತ್ಸಂಗದಾಗ ಎಷ್ಟು ಚುರುಕಾಗಿ, ಎಷ್ಟು ಚಂದ ಸಹಕಾರ, ಎಷ್ಟು ಚಂದ ಮಾತಾಡ್ತಾರ, ಎಷ್ಟು ಚಂದ ಹೇಳ್ತಾರ. ನಮ್ಮಲ್ಲಿ ನೋಡಿದ್ರೆ ಒಳ್ಳೆ ನಮ್ಮದು ಇದು ಕಳ್ಸತ್ ಹೇಳಿದ್ದೆ ಲಿಂಕ್. ಶುದ್ಧ ಭಾಷಾ ಸಮಸ್ಯೆ